ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಒಂದಷ್ಟು ವಿದ್ಯಾರ್ಥಿಗಳು ನಮಗೆ ಕಾಮೆಂಟ್ಸನ್ನು ಹಾಕಿರುವಂಥದ್ದು, ಜೊತೆಗೆ ನನ್ನ ವಿದ್ಯಾರ್ಥಿಗಳು ಕಾಲ್ ಮಾಡಿ ಹೇಳಿರುವಂಥದ್ದು ಏನಂತಂದರೆ, ನಾವು ಇವತ್ತು ಸಂಜೆಗೆ ಸ್ಕ್ಯಾನ್ ಮಾಡಿದಾಗ ನಮ್ಮ ರಿಸಲ್ಟ್ಸ್ ಶೋ ಆಗ್ತಾಯಿದೆ. ಸೊ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮ್ ಮಾಡಿರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೂಡ ಹಾಕಿದ್ದಾರೆ. ಜೊತೆಗೆ ಕಾಲು ಕೂಡ ಮಾಡಿ ಹೇಳಿದ್ದಾರೆ. ಸೊ ನಮ್ಮ ವಿದ್ಯಾರ್ಥಿಗಳು ಕೂಡ ರಿಸಲ್ಟನ್ನು ನೋಡ್ಕೊಂಡಿದ್ದಾರೆ. ಏನು ನಿಮ್ಮ ಒಂದು ಇದರಲ್ಲಿ QR ಕೋಡ್ ಇದೆ, ಇದರಲ್ಲಿ ಹಾಲ್ ಟಿಕೆಟ್ ಒಳಗಡೆ ಯಾರ್ದು ಹಾಲ್ ಟಿಕೆಟಲ್ಲಿ QR ಕೋಡ್ ಇದೆ ಅವ್ರುಗಳಿಗೆ ಹೇಳ್ತಾ ಇರುವಂಥದ್ದು ನಿಮ್ಮ ರಿಸಲ್ಟ್ಗಳನ್ನ ಅಲ್ಲಿ ನೋಡ್ಕೊಳ್ರಿ. ಆದರೆ ನೆನಪಿರಲಿ, ಒಂದು ಪಾಯಿಂಟ್ ನೆನಪಿರಲಿ, ಇವತ್ತಿನ ಡೇಟ್ ತನಕ ಇನ್ನೂ ರಿಸಲ್ಟನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡಿಲ್ಲ. ಉದಾಹರಣೆಗೆ ನನ್ನ ವಿದ್ಯಾರ್ಥಿ ಯಾವಾಗ QR ಕೋಡ್ ಮಾಡೋಕ್ಕಿಂತ ಮೊದಲು ಅವನಿಗೆ ಡಾಟಾ ಇದರಲ್ಲಿ ಕಾಲೇಜಿನ ಡಾಟಾ ಒಳಗಡೆ ಆಪ್ಷೆಂಟ್ ಅಂತ ಬಂದಿತ್ತು. ಅಂದರೆ ಲೈನ್ ಜಸ್ಟ್ ಒಂದು ಏನಪ್ಪ ಅಂತಂದರೆ ಗ್ಯಾಪ್ ಲೈನ್ಗಳು ಬಂದಿದ್ದು. ಆದರೆ ಇವಾಗ ಈವ್ನಿಂಗಲ್ಲಿ ಚೆಕ್ ಮಾಡಿ ನೋಡಿದಾಗ, ಸ್ಕ್ಯಾನ್ ಮಾಡಿ ನೋಡಿದಾಗ ಅಲ್ಲಿ 0 ಅಂತ ತೋರಿಸ್ತಾ ಇದೆ. ಇಟ್ ಮೀನ್ಸ್ ಇನ್ನೂ ಅಪ್ಡೇಟ್ ಅದು ಆಗ್ತಾ ಇದೆ ಅಂತ ಅರ್ಥ. ಹೀಗಾಗಿ ಜಸ್ಟ್ ನಿಮಗೆ ಏನಪ್ಪ ಅಂತಂದರೆ ಸಮಾಧಾನಕ್ಕೋಸ್ಕರ ಆದರೂ ನೀವು ರಿಸಲ್ಟ್ ನೋಡ್ಬೋದಷ್ಟೇ. ಆದರೆ ಕನ್ಫರ್ಮ್ ಅಂತ ಅನ್ನೋದನ್ನು ಕೂಡ ಇನ್ನೂ ಜೆನ್ಯೂನ್ ಆಗಿ ಬೋರ್ಡ್ನವರು ಇನ್ನೂ ಡಿಕ್ಲರೇಷನ್ ಕೊಟ್ಟಿಲ್ಲ. ಅದಕ್ಕೆ ನೀವು ನಾಳೆ ಅಥವಾ ನಾಳೆ ತನಕ ಕಾಯಬೇಕಾಗತ್ತೆ. ಆದರೆ ಒಂದು ಅಪ್ಡೇಟ್ ಏನಪ್ಪ ಅಂದರೆ, ಸ್ಕ್ಯಾನ್ ಕೂಡ ಮಾಡಿದಾಗ ರಿಸಲ್ಟನ್ನು ಕಾಣಿಸ್ತಾ ಇದೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು. ನೀವು ಕೂಡ ಯಾರ್ದು ಸ್ಕ್ಯಾನ್ ಇದೆ ನೋಡ್ಕೊಳ್ರಿ. ಮತ್ತು ಸ್ಕ್ಯಾನರ್ ಇಲ್ಲ ಅಂತಂದರೆ ಲಿಂಕಿಗೆ ವೇಟ್ ಮಾಡಿರಿ, ಅಥವಾ ಕಾಲೇಜಲ್ಲಿ ಅಂತ ರಿಸಲ್ಟನ್ನು ನೋಡಿಕೊಂಡು ವೇಟ್ ಮಾಡಿ. ಏನಾದರೂ ಪಬ್ಲಿಕಲ್ಲಿ ಅವ್ರು ಏನಾದರೂ ಒಂದು ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರಾ ಅಥವಾ ಡಿಕ್ಲರೇಷನ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡೋಣ. ಯಾಕಂತಂದರೆ ಇವಾಗ ನೋಡಿ, ನಾನು ಇವಾಗ ಸದ್ಯಕ್ಕೆ ವಿಡಿಯೋ ಮಾಡ್ತಾ ಇದ್ದೇನೆ. ನೋಡಿ, ಲಿಂಕ್ ಕ್ಲಿಕ್ ಮಾಡಿದರೂ ಕೂಡ ಸರ್ವರ್ ಎರರ್ ಬರ್ತಾಯಿದೆ. ಇದು ಪಬ್ಲಿಕ್ ಲಿಂಕ್, ಇದು ಅಂದರೆ ಯಾರು ಬೇಕಾದರೂ ರಿಸಲ್ಟನ್ನು ನೋಡ್ಕೊಳ್ಬೋದು. ಆದರೆ ಇದು ಸದ್ಯಕ್ಕೆ ಬಂದಿರುವಂಥದ್ದು. ಸೊ ಹೀಗಾಗಿ ನಿಮ್ಮ ರಿಸಲ್ಟ್ಗಳನ್ನು ನೀವು ಸ್ಕ್ಯಾನ್ ಮಾಡಿ ನೋಡ್ಕೊಳ್ರಿ. ಇಲ್ಲಪ್ಪ ಅಂದ್ರೆ ಬಿಟ್ಟು ಬಿಡ್ರಿ, ನಾಳೆ ನಾಡ್ದು ಏನಾದರೂ ಒಂದು ಅಪ್ಡೇಟ್ ಆಗ್ಬೋದು. ಅಲ್ಲಿ ತನಕ ಕಾಯೋಣ. ಉದಾಹರಣೆಗೆ ಒಂದಷ್ಟು ವಿದ್ಯಾರ್ಥಿಗಳ ಒಂದು ಕಾಮೆಂಟ್ಸ್ಗಳನ್ನು ಓದ್ತೇನೆ. ಸರ್, ರಿಸಲ್ಟ್ ಇನ್ನೂ ಓಪನ್ ಆಗ್ತಾಯಿಲ್ಲ ವೆಬ್ಸೈಟ್ ಅಂತ ಬರ್ತದೆ. ಹೌದು, ಮತ್ತು ನಿಮ್ಮ QR ಕೋಡ್ ಸ್ಕ್ಯಾನ್ ಮಾಡಿ ನೋಡ್ಕೊಳ್ರಿ. ಫಸ್ಟೇ ರಿಸಲ್ಟ್ಸ್ ಓಪನ್ ಆಗ್ತಾ ಇಲ್ಲ ಸರ್, ಏನು ಮಾಡಬೇಕು? ನೋಡಿ, QRs ಕೂಡ ಏನೋ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಒಂದ್ಸಲ ಯಾವುದಕ್ಕೂ ಕ್ರಾಸ್ ಚೆಕ್ ಮಾಡ್ಕೊಳ್ರಿ. ಹಾಯ್ ಸರ್, ನೀವು ಹೇಳಿದ್ರಿ ಮಾರ್ಕ್ಸ್ಗಳು ಅದಲು ಬದಲು ಆಗಿದ್ದರೆ ಅಂತ. ಆದರೆ ಅದು ಅದಲು ಬದಲು ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಆದರೆ ಈ ಥರ ಏನಾದ್ರು ಪಾಸ್ ಸ್ಟೂಡೆಂಟ್ಸ್ ಫೇಲ್ ಆದರೆ ಅದು ಮೋಸ ಆಗಲ್ವಾ? ಏನಾದರೂ ಮಾರ್ಕ್ಸ್ ಅಪ್ಡೇಟ್ ಮಾಡೋ ಚಾನ್ಸಸ್ ಇದೆಯಾ ಅಂತ. ನೋಡಿ, ಅದಲು ಬದಲು ಹೇಳಿರೋಂಥ ಮೀನಿಂಗ್ ಏನಂತಂದರೆ, ನಾನು ನಿಮ್ಗೊಂದು ಉದಾಹರಣೆ ಕೊಟ್ಟು ಹೇಳಿದ್ದೆ. ಏನಂದರೆ, ಒಂದು ಹುಡುಗಿಯು ಡೆತ್ ಆಗಿದೆ, ಅದರ ಎಕ್ಸಾಮ್ ಕೂಡ ಅಟೆಂಡ್ ಆಗಿಲ್ಲ. ಅಲ್ಲಿ ಆಬ್ಸೆಂಟ್ ಅಂತ ಬರೋ ಬದಲು ಅಲ್ಲಿ ಮಾರ್ಕ್ಸ್ ಬಂದಿದೆ. ಅಂದರೆ ಮಿಸ್ ಆಗಿ ಅಲ್ಲಿ ಏನಾಗಿದೆ, ಡಾಟಾ ಎಕ್ಸ್ಚೇಂಜ್ ಆಗಿದೆ. ಆ ರೀತಿ ಅದಲು ಬದಲು ಆದಾಗ, ಹೌದಾ, ಇಲ್ಲಿ ವಿದ್ಯಾರ್ಥಿಗಳು ಜೆನ್ಯೂನ್ ವಿದ್ಯಾರ್ಥಿಗಳದ್ದು ಅದಲು ಬದಲು ಆಗಿರೋದಿಲ್ಲ. ಒಂದೊಂದು ಏನಾಗಿದೆ ಅಂದರೆ, ಮಾರ್ಕ್ಸು 101, 102 ಬಂದಿದೆ. ಅದು ಡಾಟಾ ಮಿಸ್ ಮ್ಯಾಚು, ಅದನ್ನು ರಿಮೂವ್ ಮಾಡ್ತಾರೆ, ಅದನ್ನು ಚೇಂಜ್ ಮಾಡ್ತಾರೆ. ಆಮೇಲೆ ಏನಾದರೂ ವಿದ್ಯಾರ್ಥಿಗಳದ್ದು, ಈಗ ನೋಡಿ, ನಾನು ಒಂದು ವಿದ್ಯಾರ್ಥಿಗಳದ್ದು ನೀನು ನೋಡಿದಾಗ ಅವ್ರದ್ದು ಅಲ್ಲಿ ಮಾರ್ಕ್ಸ್ ಮುಂದೆ ಒಂದು ಲೈನ್ ಬರ್ತಾಯಿತ್ತು. ಜಸ್ಟ್ ಏನು ಬರ್ತಾ ಇರಲಿಲ್ಲ, ಜಸ್ಟ್ ಲೈನ್ ಅಷ್ಟೇ ಇತ್ತು. ಇವಾಗ ನೋಡಿದರೆ ಅಲ್ಲಿ 0 ಅಂತ ಬರ್ತಾಯಿದೆ. ಅಂದರೆ ಇಲ್ಲಿ ಈ ಥರ ಬದಲಾವಣೆ ಆಗ್ತಾಯಿದೆ ಅಂತ ಅರ್ಥ. ಇಲ್ಲಿ ಮೋಸ ಅಂತ ಅವರು ವಿದ್ಯಾರ್ಥಿಗಳನ್ನ ಬೇಕಂತೇಳಿ ಫೇಲ್ ಮಾಡೋದಾಗಲಿ, ಪಾಸ್ ಆದವ್ರನ್ನ ಫೇಲ್ ಮಾಡಿರಪ್ಪ ಅಂತ ಈ ರೀತಿ ಇರೋದಿಲ್ಲ. ಅದಕ್ಕೆ ಡೋಂಟ್ ವರಿ. ರಿಸಲ್ಟ್ಸ್ಗಳನ್ನು ಅವರು ಬೇಗನೆ ಕೊಟ್ಟರೆ ಒಳ್ಳೆಯದು. ಅಥವಾ ನೀವು ಕಾಲೇಜ್ಗಳಲ್ಲಿರುವಂಥ ರಿಪೋರ್ಟ್ಗಳು ನೋಡ್ಕೊಳ್ರಿ, ಅಥವಾ ಈಗೇನೋ ಸ್ಕ್ಯಾನ್ ಮಾಡಿ ನೋಡಿದಾಗ QR ಕೋಡ್ ಸ್ಕ್ಯಾನ್ ಮಾಡಿ ನೋಡಿದಾಗ ಬರ್ತಾಯಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ರಿ. ಓಕೆನಾ? ಸೊ ನಂದು ಗೌರ್ಮೆಂಟ್ ಸೀಟ್ಸ್ ಪ್ರೈವೇಟ್ ಕಾಲೇಜ್ ಈಗ ಚೇಂಜ್ ಮಾಡ್ಬೋದಾ? ಗೌರ್ಮೆಂಟ್ ಸೀಟು ಪ್ರೈವೇಟ್ ಕಾಲೇಜ್ ಮಾಡ್ಬೋದು. ಪ್ರೈವೇಟ್ ಟು ಪ್ರೈವೇಟ್ ಹೋಗಿ ಮಾಡ್ಬೋದು. ಗೌರ್ಮೆಂಟ್ ಸೀಟ್ ನೀವು ಪ್ರೈವೇಟ್ ಕಾಲೇಜಲ್ಲಿ ತೊಗೊಂಡಿದ್ರೂ ಕೂಡ ಅದನ್ನು ನೀವು ಗೌರ್ಮೆಂಟ್ ಕಾಲೇಜಿಗೆ ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು. ಫೀಸ್ ಮಾತ್ರ 1,000 ರೂಪಾಯಿ ಇರುತ್ತೆ. ಕೋರ್ಸಿಗೆ 1,000 ಮತ್ತು ಕಾಲೇಜಿಗೆ 1,000 ರೂಪಾಯಿ ಇರುತ್ತೆ. ನೀವು ಕೋರ್ಸ್ ಚೇಂಜ್ ಮಾಡೋಂಗೆ ಇಲ್ಲಪ್ಪ, ನಾನು ಕೋರ್ಸ್ ಚೇಂಜ್ ಮಾಡೋದಿಲ್ಲ, ಜಸ್ಟ್ ಕಾಲೇಜ್ ಚೇಂಜ್ ಮಾಡಬೇಕು ಅಂದರೆ 1,000 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಓಕೆ, ರಿಮೈನಿಂಗ್ ಎಲ್ಲ ಕಾಮೆಂಟ್ಸ್ ಸೇಮ್ ಇದ್ದಾವೆ. ಮತ್ತು ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ.